ನಮಸ್ತೆ ವೀಕ್ಷಕರೇ, ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸೋಣ. ಶ್ರೀ ಶೋಭಕೃನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಶನಿವಾರ ನೋಡಿ, ಪ್ರತಿ ಶನಿವಾರದ ಹಾಗೆ ಈ ಶನಿವಾರವೂ ಬಂದಿದೆ. ಶನೈಶ್ಚರ ಮಂದಿರಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರೆ ಶನೈಶ್ಚರ ಆತನಿಂದಲೇ ಕಷ್ಟ ಸೂಚನೆ ಅಂತಕ್ಕಂಥದ್ದು, ಕಷ್ಟ ಸೂಚಿಪನವನು. ಅಷ್ಟೇ ಅಲ್ಲ, ಕಣ್ಣೀರ ಧಾರೆಯನ್ನು ಹರಿಸ್ತಾನೆ. ಹೀಗಾಗಿ ಈ ಕಷ್ಟದಿಂದ ಹೊರಬರಬೇಕಾದ್ರೆ ಶನೈಶ್ಚರ ಕೃಪೆ ಬೇಕು. ಹೀಗಾಗಿ ಶನೈಶ್ಚರ ಪ್ರಾರ್ಥನೆ ಮಾಡಿ. ಶನೈಶ್ಚರ ನಮಗೆ ಸವಾಲುಗಳನ್ನು ತಂದುಕೊಡ್ತಾನೆ. ಹೀಗಾಗಿ ಸವಾಲನ್ನು ದಾಟಲಿಕ್ಕೆ ಒಂದು ದಾರಿಯಾಗುತ್ತೆ ಶನೈಶ್ಚರನ ಆರಾಧನೆಯಿಂದಲೇ. ಯಾರು ಭಯವನ್ನು ಉಂಟು ಮಾಡ್ತಾನೋ, ವಿಷ್ಣು ಸಹಸ್ರನಾಮದ ಮಾತು ಶನೈಶ್ಚರನಿಗೆ ತುಂಬ ಅನ್ವಯ ಆಗುತ್ತೆ. ಭಯಕೃತ್ ಭಯನಾಶನಃ ಅಂತ. ಭಯವನ್ನು ಉಂಟು ಮಾಡ್ತಕ್ಕಂಥವನು ಅವನೇ, ಭಯ ನಿವಾರಕನೂ ಅವನೇ, ಶನೈಶ್ಚರನೇ ಆಗಿದ್ದಾನೆ. ಹೀಗಾಗಿ ಶನೈಶ್ಚರ ಪ್ರಾರ್ಥನೆ ಮಾಡಿ. ಮತ್ತು ನಾಳೆ ಈ ಸಂವತ್ಸರದ ಕೊನೆಯ ಪೌರ್ಣಮಿ ಬರ್ತದೆ. ಇಡೀ ಸಂವತ್ಸರದಲ್ಲಿ ಫಾಲ್ಗುಣದ ಪೌರ್ಣಮಿ ಇದೆಯಲ್ಲ, ಬಹಳ ವಿಶೇಷವಾದದ್ದು. ನಾಳೆ ಚತುರ್ದಶಿ ಇದೆ. ನಾಳೆ ಸಂಜೆಗೆ ಸತ್ಯನಾರಾಯಣ ಸ್ವಾಮಿ ಆಚರಿಸಬೇಕು. ಹೀಗಾಗಿ ನಾಳೆ ತಪ್ಪದೆ ಇಡೀ ವರ್ಷದ ಪೂರ್ಣ ಫಲಕ್ಕೆ ನಾಳೆ ಸತ್ಯನಾರಾಯಣ ಸ್ವಾಮಿಯನ್ನು ಆ ಪೂಜೆಯನ್ನು ಮಾಡಬಹುದು. ತಾವೆಲ್ಲ ಭಾಗಿಗಳಾಗಿ ಮನೆಯಲ್ಲಾದರೂ ಸರಿ, ದೇವಸ್ಥಾನದಲ್ಲಾದರೂ ಸರಿ ಮಾಡಿ. ಸತ್ಯನಾರಾಯಣ ಸ್ವಾಮಿಯಿಂದಾಗಿ ಏನಪ್ಪಾಗುತ್ತೆ ಅಂದರೆ, ಅಲ್ಲಿ ಜಾತಿ ವರ್ಣ ಮತ ಭೇದ ಯಾವುದೂ ಇಲ್ಲ. ಎಲ್ಲ ವರ್ಗದವರಿಗೆ ಸತ್ಯನಾರಾಯಣ ಸ್ವಾಮಿ ಕಥೆ ಕೇಳಿದವರಿಗೆ ಗೊತ್ತಿರ್ತದೆ. ಅಲ್ಲಿ ಬ್ರಾಹ್ಮಣನಿಂದ ಹಿಡಿದು ಎಲ್ಲ ಜಾತಿಗಳನ್ನು ಪ್ರತಿನಿಧಿಸಿದ್ದಾರೆ. ಕ್ಷತ್ರಿಯ ಆಗಿನ ಕಾಲಕ್ಕದು. ಈಗಿನ ಕಾಲಕ್ಕೆ ಕಥೆ ಬದಲಾವಣೆ ಮಾಡಿಕೊಳ್ಬಹುದು. ಯಾರಿಗೆ ಕಷ್ಟ ಇದೆಯೋ ಅವರ ಕಷ್ಟ ನಿವಾರಣೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಹೀಗಾಗಿ ಅಲ್ಲಿ ಯಾವುದೇ ಇಲ್ಲ. ಪೂಜೆಗಳಲ್ಲಿ ಯಾವ ತಾರತಮ್ಯ ಇರ್ತದೆ? ಯಾರಿಗೆ ಬೇಡ ಭಗವಂತ? ನಾಸ್ತಿಕರಿಗೆ ಬೇಕಾಗಿಲ್ಲ ಬಹುಶಃ. ವಾದ ಮಾಡೋಕ್ಕೂ ಅದೊಂದು ಇಟ್ಕೊಂಡಿರ್ತಾರೆ. ಅವರ ಸಂತೋಷ, ಪರಮಾತ್ಮ ಅವರನ್ನು ಹಾಗೆ ನೋಡಿ. ಡಿ ವಿ ಜಿಯವರು ಹೇಳ್ತಾರಲ್ಲ, ನಂಬಿದನು ಪ್ರಹ್ಲಾದ, ನಂಬದಿದ್ದನು ಅವನ ತಂದೆ ಕಶ್ಯಪ, ಹಿರಣ್ಯ ಕಶ್ಯಪು. ಏನಾಯಿತು? ಅವನು ಶತ್ರು ದ್ವೇಷಿಸಿಯೂ ಅವನಿಗೆ ದರ್ಶನ ಆಯಿತು. ಇವನು ಇಷ್ಟಪಟ್ಟು ಭಕ್ತಿಯಿಂದಲೂ ದರ್ಶನ ಆಯಿತು. ಆದರೆ ಸಿಂಬಳದ ನೊಣವಾಗಬೇಡ, ಅತ್ತಲೂ ಇಲ್ಲ ಇತ್ತಲೂ ಇಲ್ಲ ಅನ್ನೋ ಹಾಗಾಗಬೇಡ ನೀನು ಅಂತ ಹೇಳ್ತಾರೆ ಅವರು. ಹೀಗಾಗಿ ಯಾವುದಾದ್ರೂ ಒಂದು ಕಡೆ ನಿಂತ್ಕೊಳ್ಬೇಕು. ಯಾರಿಗೆ ಯಾವುದು ಸಮಾಧಾನ ಅನಿಸುತ್ತೋ ಅತ್ತ ಕಡೆ ನಿಂತ್ಕೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.